ಈ ವಿಡಿಯೋಲಿ ನಾನು ನಿಮಗೆ ಎಲ್ಲ AI ಟೂಲು ಒಂದೇ ಒಂದು ವೆಬ್ಸೈಟಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ ವೆಬ್ಸೈಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಆ ವೆಬ್ಸೈಟ್ ಹೆಸರು ರೆಪ್ಲಿಕೇಟ್ ಅಂತ. ನೀವು ಯಾವ್ಯಾವ ಥರ ನಿಮ್ಗೆ AI ಟೂಲ್ ಬೇಕಂದ್ರೆ ಎಲ್ಲ ಒಂದೇದ್ರಲ್ಲೇ ಇರುತ್ತೆ. ಅದ್ಯಾವುದು ಅಂತ ನೋಡೋಣ ಈ ವಿಡಿಯೋಲ್ಲಿ. AI ಟೂಲ್ಸ್ನ ಫೋನಲ್ಲಿ ಕೂಡ ರನ್ ಮಾಡ್ಬೋದು. PC ಅನ್ನೋದು ಬೇಕಾಗೇ ಇಲ್ಲ. ಸ್ವಲ್ಪ ಓಕೆ, ಇವಾಗ ಅದು ಯಾವುದು AI ಟೂಲ್ ಅಂತ ನೋಡೋಣ. ಫಸ್ಟು ನಿಮ್ಮ ಫೇವ್ರೇಟ್ ಬ್ರೌಸರ್ಗೆ ಹೋಗಿ. ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರಲ್ಲಿ ನಾನು ಓಪನ್ ಮಾಡ್ಬೋದು, ಯಾವ ಬ್ರೌಸರಲ್ಲಿ ನಾನು ಓಪನ್ ಮಾಡ್ಬೋದು. ನಾನು ಮೈಕ್ರೋಸಾಫ್ಟ್ ಎಡ್ಜಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು replicate.com ಅಂತ ಹೊಡೀರಿ. ಇಲ್ಲಿ ಹೋಗ್ಬಿಟ್ಟು ರೆಪ್ಲಿಕೇಟ್ ರನ್ ಓಪನ್ ಸೋರ್ಸ್ ಮಿಷಿನ್ ಲರ್ನಿಂಗ್ ಮಾಡೆಲ್ ಲ್ಯಾಂಗ್ವೇಜ್ ಅಂತ ಇದೆಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡಿ. ಇದು ವೆಬ್ಸೈಟು. ಈ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ. ನೀವೇನು ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚೂಸ್ ಮಾಡ್ಬೋದು. ಇದೆಲ್ಲ ಥರ ಮಾಡಲ್ಸು ಇರ್ತವೆ. ನಾನು ಫಸ್ಟ್ ನಿಮ್ಗೊಂದು ಇಮೇಜ್ ರಿಸ್ಟೋರೇಷನ್ದು ತೋರಿಸ್ತೀನಿ. ನಿಮ್ದು ಯಾವ ಲೋ ರೆಸಲ್ಯೂಷನ್ ಫೋಟೋಸ್ನ ಇದು ಹೈ ರೆಸಲ್ಯೂಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದ್ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡೆಮೋ ಗುಣ ಇರುತ್ತೆ, ರಿಸಲ್ಟ್ಸ್ ಹೆಂಗೆ ಇರ್ತವೆ ಅಂತ. ಒಂದ್ಸರಿ ಒಂದು ಹಾಕಿ ಚೆಕ್ ಮಾಡೋಣ. ನೋಡ್ರಿ, ಇದು ಫುಲ್ಲು ಲೋ ರೆಸಲ್ಯೂಷನ್ ಫೋಟೋ. ಇವಾಗ ಅದು ಹೈ ರೆಸಲ್ಯೂಷನ್ ಫೋಟೋ ಕನ್ವರ್ಟ್ ಮಾಡೋಣ. ವರ್ಷನ್ 1.4 ಸ್ಕೇಲ್ ಟು ಲೀಡ್ ಎಲ್ಲ ಡಿಫಾಲ್ಟಲ್ಲೇ ಬಿಡ್ತೀನಿ. ಸಬ್ಮಿಟ್ ಅಂತ ಹೊಡೆಯೋದು. ಅಪ್ಲೋಡ್ ಆಗ್ತಾ ಇದೆ. ನೋಡ್ರಿ, ಲೋ ರೆಸಲ್ಯೂಷನ್ ಫೋಟೋ ಹೈ ರೆಸಲ್ಯೂಷನ್ನಾಗಿ ಕನ್ವರ್ಟ್ ಮಾಡಿದೆ. ಬೇಕಂದ್ರೆ ಇದು ಇನ್ನೊಂದ್ಸರಿ ಅಪ್ಲೋಡ್ ಮಾಡಿದ್ರೆ ಇನ್ನೂ ಹೈ ರೆಸಲ್ಯೂಷನ್ ಆಗುತ್ತೆ. ಒಂದ್ಸರಿ ಸೇವ್ ಮಾಡೋಣ. ಸೇವ್ ಮಾಡಿ ತಿರ್ಗಾ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದ್ಸರಿ ಪ್ರೆಸ್ ಮಾಡೋಣ. ಸಬ್ಮಿಟ್. ನೋಡ್ರಿ, ಈ ಥರ ಹೈ ರೆಸಲ್ಯೂಷನ್ ಆಗಿ ಕನ್ವರ್ಟ್ ಆಗಿದೆ. ಈ ಥರ ಇದ್ದಿದ್ದು ಫೋಟೋ ಈ ಥರ ಕನ್ವರ್ಟ್ ಆಗಿದೆ ನೋಡಿ. ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.